ನಮಸ್ಕಾರ ಆತ್ಮೀಯ ಗೆಳೆಯರೇ. ಇದು ನಾವು ನೋಡುತ್ತಿರುವುದು ಶಿವಪುರ ಗ್ರಾಮದಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನ. ಅಲ್ಲಿಂದ ಬಸವ ಕಲ್ಯಾಣ ನಗರ ಹೇಗೆ ಕಾಣುತ್ತದೆ ಎನ್ನುವುದು ವೀಕ್ಷಿಸಬಹುದು. ಇದು ಅತ್ಯಂತ ಪುರಾತನವಾದ ದೇವಸ್ಥಾನ. ಸರಿಸುಮಾರು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದೆಂಬುವ ಒಂದು ಊಹೆ. ಈ ದೇವಸ್ಥಾನವನ್ನು ಶ್ರೀ ಕೊಂಡಲೇಶ್ವರ ಅಥವಾ ಸಿದ್ದೇಶ್ವರ ಅಥವಾ ಮಹಾದೇವ ದೇವಸ್ಥಾನವೆಂದು ಕರೆಯುತ್ತಾರೆ. ಇಲ್ಲಿ ವಿಶೇಷವಾಗಿ ಅತ್ಯಂತ ಪುರಾತನ ದೇವಸ್ಥಾನದ ಮೂರ್ತಿಗಳನ್ನು, ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಮೂರ್ತಿಗಳನ್ನು, ಅತ್ಯಂತ ಪುರಾತನ ಕಾಲದಲ್ಲಿ ನಿರ್ಮಾಣವಾದ ಮೂರ್ತಿಗಳನ್ನು ನಾವು ನೋಡಬಹುದು. ಇದರ ಪಕ್ಕದಲ್ಲಿಯೇ ಒಂದು ಪುಷ್ಕರಣಿ ಅಥವಾ ಹೊಂಡ ಅಥವಾ ಬಾವಿ ಇದೆ. ಕೇಸರಿ ಧ್ವಜ ಆಕಾಶದೆತ್ತರಿಗೆ ಹಾರುತ್ತಿರುವುದು. ಈ ಹೊಂಡದ ಪಕ್ಕದಲ್ಲಿಯೇ ಕೆರೆನೂ ಕೂಡ ಇದೆ. ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಪುರಾತನವಾದ ಶಿಲಾಶಾಸನಗಳು, ಶಿಲಾ ಮೂರ್ತಿಗಳು, ಕೆತ್ತನೆಗಳು ವೀಕ್ಷಿಸಬಹುದು. ಒಂದು ಪ್ರವೇಶ ದ್ವಾರ. ಒಳಗೆ ಪ್ರವೇಶಿಸಿದಾಗ ನಾವು ಸುಂದರವಾದ ಕೆತ್ತನೆ ಮಾಡಿರ್ತಕ್ಕಂಥ ಕಂಬಗಳನ್ನು ನಾವು ವೀಕ್ಷಿಸಬಹುದು. ಇಲ್ಲಿ ಒಟ್ಟು 6 ಕಂಬಗಳ ಮಂದಿರವಿದೆ. ಈ ಮಂದಿರದ ವಿಶೇಷತೆ ಏನೆಂದರೆ ಮೇಲ್ಛಾವಣಿ ಕೂಡ ತಾವು ನೋಡಬಹುದು. ಪುರಾತನ ಕಾಲದಲ್ಲಿ ಯಾವ ರೀತಿ ಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದರೂ ಆ ರೀತಿಯಲ್ಲಿ ನಾವು ಕಾಣಬಹುದು. ಈ ದೇವಸ್ಥಾನದ ಗರ್ಭಗುಡಿಯ ದ್ವಾರ ಅತ್ಯಂತ ದೊಡ್ಡದಾದದ್ದು. ಮತ್ತು ಈ ಮಂದಿರದ ಒಂದು ವಿಶೇಷತೆ ಶಿವಲಿಂಗ. ಅದು ಈ ಚಿಡಿಗಳನ್ನು ಇಳಿದು ಕೆಳಗಡೆ ಹೋದಾಗ ನಾವು ನೋಡುತ್ತಿರುವುದು ಮಹಾದೇವ್ ಶಿವಲಿಂಗ. ಬಹಳ ಆಧ್ಯಾತ್ಮಿಕದಿಂದ ಜನರು ಭಕ್ತಿ ಭಾವದಿಂದ ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಮೇಲ್ಛಾವಣಿ ತಾವು ವೀಕ್ಷಿಸಬಹುದು ಯಾವ ರೀತಿ ಒಂದು ಶಿಲೆಯನ್ನು ಕಲೆ ರೂಪದಲ್ಲಿ ಪ್ರದರ್ಶಿಸಿದ್ದಾರೆಂದು. ಇದು ಈ ದೇವಸ್ಥಾನದ ದ್ವಾರ. ಶಿವನ ಒಂದು ಚಿತ್ರ. ಕೊಂಡಲೇಶ್ವರ ಸಿದ್ದೇಶ್ವರ ಪ್ರಸನ್ನ ಎಂಬ ಒಂದು ನಾಮಫಲಕವನ್ನು ಹಾಕಿದ್ದಾರೆ. ಇದು ಮಂದಿರ ಅತ್ಯಂತ ಪುರಾತನವೆಂದು ಹೇಳಲು ಸಾಕ್ಷಿ ಎಂದರೆ ಈ ಕಂಬಗಳ ಒಂದು ವಿನ್ಯಾಸ. ಬಹಳ ಪುರಾತನವಾದ ದೇವಸ್ಥಾನ. ಈ ಗ್ರಾಮಸ್ಥರು ಇದನ್ನು ಬಹಳ ಸುಂದರವಾಗಿ ನಿರ್ವಹಣೆ ಮಾಡಿದ್ದಾರೆ. ಇದು ಕಲ್ಯಾಣ ಚಾಳುಕ್ಯರ ಶೈಲಿ ಎಂದು ಹೇಳಲು ಈ ಕೆತ್ತನೆ ನೋಡಿದಾಗ ಅದನ್ನು ಸ್ಪಷ್ಟವಾಗಿ ನಾವು ಹೇಳಬಹುದು. ಕಲ್ಯಾಣ ಚಾಳುಕ್ಯರ 11ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯನ ಸಮಯದಲ್ಲಿ ಇಂಥ ಒಂದು ಅದ್ಭುತ ಮಂದಿರಗಳು ಕರ್ನಾಟಕದಡಿ ನಿರ್ಮಾಣವಾಗಿರುವುದು ಒಂದು ವಿಶೇಷತೆ. ಈ ಶಿವಪುರ ಗ್ರಾಮ 11ನೇ ಶತಮಾನ 12ನೇ ಶತಮಾನದಲ್ಲಿ ಸಾಕಷ್ಟು ಪ್ರಸಿದ್ಧಿ ಹೊಂದಿರತಕ್ಕಂಥ ಊರು. ಇಲ್ಲಿ ಈ ಸಿದ್ದೇಶ್ವರ ದೇವಸ್ಥಾನ, ಇದರ ಜೊತೆ ಮುಗ್ಧ ಸಂಗಯ್ಯ ಶರಣರ ಜನ್ಮಸ್ಥಳವೂ ಕೂಡ ಈ ಊರಿನಲ್ಲಿದೆ. ಈ ಊರಿನ ಉಲ್ಲೇಖ ಸಾಕಷ್ಟು ವಚನ ಸಾಹಿತ್ಯ ಅಥವಾ ಸಾಹಿತ್ಯ 11-12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಾಹಿತ್ಯದಲ್ಲಿ ವಿರಳವಾಗಿ ಕಾಣಬಹುದು. ಇವು ಒಂದು ಕಲ್ಲಿನಲ್ಲಿ ನೋಡಿ ಯಾವ ರೀತಿ ದೇವಸ್ಥಾನ ನಿರ್ಮಾಣವಾಗಿತ್ತೆಂಬುದು. ಧನ್ಯವಾದಗಳು.